ಸ್ವಾಮಿ ಕೊಲೆ ಕೇಸ್ನ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ದಿನ ಕಳೆದಂತೆ ಬಯಲಿಗೆ ಬರ್ತಾ ಇದೆ. ಇಲ್ಲಿ ರೋಡ್ ಸೈಡ್ ನಲ್ಲಿ ತನ್ನ ಪಾಡಿಗೆ ಟೀ ಕುಡಿತಾ ಇದ್ದಂತ ವ್ಯಕ್ತಿ ಕೂಡ ಕೊಲೆ ಕೇಸಲ್ಲಿ ಅಂದರ್ ಆಗಿದ್ದಾನೆ, ಜೈಲು ಪಾಲಾಗಿದ್ದಾನೆ. ಇದು ನ್ಯೂಸ್ 18ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಥಳಿಸಿದ್ದು ರೇಣುಕಾಸ್ವಾಮಿ ಮೇಲೆ 14 ಜನ. ಬಟ್ ಈ ಪ್ರಕರಣದಲ್ಲಿ ಲಾಕ್ ಆಗಿರೋದು 17 ಜನ. ಇಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಸಿಕ್ಕಂತ ವ್ಯಕ್ತಿ ಯಾರು, ಹೆಂಗ್ ಲಾಕ್ ಆದ ಅಂದ್ರೆ ಸತ್ತೋಗ್ಬಿಡ್ತಾನೆ ರೇಣುಕಾಸ್ವಾಮಿ. ಆಗ ಪ್ರದೂಷ್ ಒಂದು ಪ್ಲಾನ್ ಮಾಡ್ತಾನೆ, ಫಸ್ಟ್ ಒಂದು 3 ಜನರನ್ನ ಸರೆಂಡರ್ ಮಾಡಿಸ್ಬಿಡೋಣ ಅಂತ ಹೇಳಿ. ಸರೆಂಡರ್ ಆಗೋದಕ್ಕೆ ಕಾರ್ತಿಕ್, ನಿಖಿಲ್ ಮೊದಲು ಒಪ್ಪಿಗೆನ ಸೂಚಿಸಿರ್ತಾನೆ. ರಾಘವೇಂದ್ರ ಕೂಡ ಆಮೇಲೆ ಕೈ ಕೊಟ್ಬಿಡ್ತಾನೆ. ಆಗ ಇನ್ನೊಬ್ಬನನ್ನ ಹುಡುಕ್ತಾ ಇರ್ತಾರೆ ಕಾರ್ತಿಕ್ ಮತ್ತೆ ನಿಖಿಲ್. ಆಗ ಸಿಕ್ಕವನೇ ಅವರ ಹಳೇ ಪರಿಚಯಸ್ಥ ಕೇಶವಮೂರ್ತಿ. ಉತ್ತರಹಳ್ಳಿ ಹತ್ರ ಟೀ ಕುಡಿತಾ ಇರ್ತಾನೆ ಈ ಕೇಶವಮೂರ್ತಿ. ಆಗ ಅವನನ್ನ ಸರೆಂಡರ್ ಆಗೋದಕ್ಕೆ ಕಾರ್ತಿಕ್ ಮತ್ತೆ ನಿಖಿಲ್ ಒಪ್ಪಿಸ್ತಾರೆ. ಏನಂತ ಪುಸಲಾಯಿಸ್ತಾರೆ, ಟೀ ಕುಡಿತಾ ಇದ್ದಂತ ವ್ಯಕ್ತಿ ಕೇಶವಮೂರ್ತಿಗೆ ಈ ತರ ಒಂದು ಕೊಲೆ ಆಗ್ಬಿಟ್ಟಿದೆ, ನಾವು ಸರೆಂಡರ್ ಆಗಬೇಕು, ಬಾಸ್ ಹಣ ಕೊಡ್ತಾರೆ, ಬೇಲ್ ಕೊಡಿಸ್ತಾರೆ, ಮುಂದೆ ಎಲ್ಲ ಅವರೇ ನೋಡ್ಕೊಳ್ತಾರೆ, ನೀನೇನು ವರಿ ಮಾಡ್ಕೊಳ್ಬೇಡ, ನಾವು ಹೋಗಬೇಕು, ಹಿಂಗಿಂಗ್ ಪೊಲೀಸರ ಮುಂದೆ ಹೇಳಬೇಕು, ಸರೆಂಡರ್ ಆಗಬೇಕು, ಅಷ್ಟೇ ನಮ್ಮ ಕೆಲಸ, ದುಡ್ಡು ಕೊಡ್ತಾರೆ, ಬಾ, ಕೇಸಿಂದ ಬಚಾವ್ ಮಾಡಿಸ್ತಾರೆ ಬಾಸ್, ಬಾ ಅಂತ ಹೇಳಿ ಕಾರ್ತಿಕ್ ಮತ್ತೆ ನಿಖಿಲ್ ಕೇಶವಮೂರ್ತಿಯನ್ನ ಕರ್ಕೊಂಡು ಹೋಗಿ ಲಾಕ್ ಮಾಡಿಸಿದ್ದಾರೆ. ಇಲ್ಲಿ ಸಾಕ್ಷ್ಯ ನಾಶದ ಪ್ರಯತ್ನ ಮತ್ತೆ ಹೆಣ ವಿಲೇವಾರಿ ಮಾಡೋದು ಮತ್ತೆ ಸರೆಂಡರ್ ಆಗೋದು, ಈ ದೊಡ್ಡ ಮಟ್ಟದಲ್ಲಿ ದರ್ಶನ್ಗೆ ಟೆನ್ಷನ್ ಆಗಿರುತ್ತೆ. ಕೇಶವ್ ಲಾಕ್ ಆಗಿದ್ದು ಹೆಂಗೆ, ರಾಘವೇಂದ್ರನನ್ನ ಫಸ್ಟ್ ಒಪ್ಸಿರ್ತಾರೆ ಕಾರ್ತಿಕ್ ಮತ್ತೆ ನಿಖಿಲ್ ಜೊತೆಗೆ. ಲಾಸ್ಟ್ ಮಿನಿಟ್ ಅಲ್ಲಿ ರಾಘವೇಂದ್ರ ಕೈ ಕೊಟ್ಬಿಡ್ತಾನೆ. ಅದಕ್ಕೋಸ್ಕರ ಕಾರ್ತಿಕ್ ಏನ್ ಮಾಡ್ತಾನೆ, ಮತ್ತೊಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದ್ದಾಗ ಅವನಿಗೆ ನೆನಪಾಗೋದೆ ಇದೇ ಕೇಶವಮೂರ್ತಿ. ಪ್ರಕರಣದಲ್ಲಿ A16 ಈತ ಉತ್ತರಹಳ್ಳಿ ಬಳಿಯಲ್ಲಿ ಟೀ ಕುಡಿತಾ ತನ್ನ ಪಾಡಿಗೆ ತಾನು. ಆಗ ಹಳೆ ಪರಿಚಯ ಅಂತ ಇವ್ರು ಹೋಗಿ ಮಾತಾಡಿಸ್ತಾರೆ. ಕೊಲೆ ಕೇಸಲ್ಲಿ ನಾವ್ ಹಿಂಗೆ ಸರೆಂಡರ್ ಆಗ್ಬೇಕಪ್ಪ ಅಂತ ಹೇಳಿ ಮನವೊಲಿಕೆ ಪ್ರಯತ್ನ ಮಾಡ್ತಾರೆ. ಹಣದ ಆಮಿಷವನ್ನ ತೋರಿಸ್ತಾರೆ ಕಾರ್ತಿಕ್ ಮತ್ತೆ ನಿಖಿಲ್. ಅಷ್ಟೇ ಅಲ್ಲ, ದರ್ಶನ್ ಹೆಸರು ಹೇಳ್ತಾರೆ. ಗೊತ್ತಲ್ಲ ಅವ್ರು ಎಷ್ಟು ಪ್ರಭಾವಿ ಅಂತ ಹೇಳಿ, ನಿಂಗೆ ಹಣನೂ ಸಿಗುತ್ತೆ, ಜೊತೆಗೆ ನೀನು ಅಂದರ್ ಆದ್ರೂ ಕೂಡ ಬೇಗ ನಿನ್ನನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ, ನೀನು ಈ ಕೇಸಲ್ಲಿ ಏನು ವರಿ ಮಾಡ್ಕೋಬೇಡ, ಬಾಸ್ ನಮ್ಮೆಲ್ಲರನ್ನು ಕಾಪಾಡ್ತಾರೆ, ದುಡ್ಡು ಕೊಡ್ತಾರೆ ಅಂತ ಪುಸಲಾಯಿಸಿ ಈತನನ್ನ ಒಪ್ಪಿಸಿ ಫೈನಲಿ ಸರೆಂಡರ್ ಆಗ್ತಾರೆ ಇವರೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಆಗ ಕೇಶವಮೂರ್ತಿ ಲಾಕ್ ಆಗೋದು. ಈ ಪ್ರಕರಣದಲ್ಲಿ A16 ಈತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ 14 ಜನ ಆರೋಪಿಗಳು ಕಿಡ್ನಾಪ್ ಇರಬಹುದು ಮತ್ತೆ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಕೊಂದು ಹಾಕ್ಬಿಡ್ತಾರೆ. ಆದರೆ ಈ ಲಾಸ್ಟ್ 3 ಜನ ಆರೋಪಿಗಳು ಏನಿದ್ದಾರೆ, ಸೊ ಅವರು ಸಾಕ್ಷ್ಯ ನಾಶ ಇರ್ಬೋದು, ಜೊತೆಗೆ ಸರೆಂಡರ್ ಆಗೋದು, ಜೊತೆಗೆ ಹೆಣವನ್ನ ವಿಲೇವಾರಿ ಮಾಡೋದು. ಸೊ ಯಾವ ತರ ಕೇಶವಮೂರ್ತಿ ಇದ್ರಲ್ಲಿ ಲಾಕ್ ಆದ? ಶರ್ಮಿತಾ, ಈ ಒಂದು ಪ್ರಕರಣದಲ್ಲಿ ಆರೋಪಿ ಕೇಶವಮೂರ್ತಿ ಏನಿದ್ದಾನೆ ಈತ ಒಂದು ಅರೆಸ್ಟ್ ಆಗಿದೆ, ಒಂದು ರೀತಿ ಕಾಕತಾಳೀಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆತ ಕೊಲೆ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಪ್ಲಾನ್ ಅಲ್ಲಿ ಈ 3 ಆರೋಪಿಗಳು ಕೂಡ ಇರಲಿಲ್ಲ. ಆದ್ರೆ ಇವರನ್ನ ಒಂದು ಸರೆಂಡರ್ ಮಾಡಿಸೋ ಸಲುವಾಗಿ ಒಂದು ಇವರಿಗೆ ಸುಪಾರಿಯನ್ನು ಕೊಟ್ಟು ಇವರನ್ನ ಈ ಒಂದು ಕೇಸ್ನಲ್ಲಿ ಕರೆತರುವಂತ ಕೆಲಸ ಆಗುತ್ತೆ. ಅದರಲ್ಲಿ ಕೇಶವಮೂರ್ತಿ ಏನಿದ್ದಾನೆ ಈತ ಈ ಒಂದು ಘಟನೆ ಸಂದರ್ಭದಲ್ಲಿ ಏನು ಉತ್ತರಹಳ್ಳಿ ಬಳಿ ಒಂದು ಟೀ ಅಂಗಡಿ ಬಳಿ ಒಂದು ಟೀ ಅನ್ನ ಕುಡ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ನಿಖಿಲ್ ನಾಯಕ್ ಮತ್ತೆ ಮತ್ತೊಬ್ಬ ಆರೋಪಿ ಕಾರ್ತಿಕ್ ಏನಿದ್ದಾನೆ, ಇಬ್ರು ಕೂಡ ಇವರಿಗೆ ಒಂದು ಡೀಲ್ ಬಂದಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಸರೆಂಡರ್ ಆಗಿ ಪೊಲೀಸರ ಮುಂದೆ ತಪ್ಪನ್ನು ಒಪ್ಕೊಂಡ್ರೆ ನಿಮ್ಗೆ ಬೇಲ್ ಕೊಡಿಸ್ತೀವಿ ಮತ್ತೆ ಇದಕ್ಕೆ ಬೇಕಾದಷ್ಟು ಹಣವನ್ನು ಕೊಡಿಸ್ತೀವಿ ಅಂತ ಹೇಳಿ ಒಂದು ಪ್ರದೂಷ್ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಒಂದು ಡೀಲ್ ಆಗಿರುತ್ತೆ. ಇವರು ಇದಕ್ಕೆ ಒಪ್ಕೊಂಡು ಇನ್ನೊಬ್ಬ ವ್ಯಕ್ತಿ ಬೇಕು ಅಂತ ಹೇಳಿ ಒಂದು ರಸ್ತೆ ಬದಿ ಒಂದು ಉಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ಕಣ್ಣಿಗೆ ಕಾಣುತ್ತದೆ ಈ ಒಂದು ಕೇಶವಮೂರ್ತಿ ಈತ ಏನು ಉತ್ತರಹಳ್ಳಿಯಿಂದ ಬನಶಂಕರಿ ಕಡೆಗೆ ಒಂದು ರಸ್ತೆ ಏನಿದೆ, ಆ ಒಂದು ರಸ್ತೆ ಬದಿಯ ಒಂದು ಟೀ ಅಂಗಡಿ ಬಳಿ ಒಂದು ಟೀ ಅನ್ನು ಕುಡಿತಿರ್ಬೇಕಾದ್ರೆ ಆತನನ್ನ ಸಂಪರ್ಕ ಮಾಡಿ ಇವರು ಒಂದು ಡೀಲ್ ಅನ್ನು ಕೊಡ್ತಾರೆ. ಈ ರೀತಿ ಒಂದು ಕೊಲೆ ಆಗಿದೆ, ಆ ಒಂದು ಕೊಲೆನ ಒಪ್ಕೊಂಡು ಸರೆಂಡರ್ ಆದ್ರೆ ನಮಗೆ ಒಳ್ಳೆ ದುಡ್ಡು ಬರುತ್ತೆ ಮತ್ತೆ ಅವರೇ ಬೇಲ್ ಕೊಡಿಸಿ ನಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಒಂದು ಆಫರ್ ಅನ್ನು ಕೊಡ್ತಾರೆ. ಇದಕ್ಕೆ ಕೇಶವಮೂರ್ತಿ ಹಿಂದೆ ಮುಂದೆ ನೋಡದೆ ಒಪ್ಕೊಂಡು ಆ ಒಂದು ಕೊಲೆ ಯಾರು ಏನು ಅಂತ ವಿಚಾರಿಸಿದಾಗ ಅಲ್ಲಿ ದರ್ಶನ್ ಈ ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಅದರಿಂದ ಏನು ದೊಡ್ಡ ಮಟ್ಟದ ಕೇಸೇ ಆಗಿದೆ ಮತ್ತೆ ಒಳ್ಳೆ ಹಣ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕೇಶವಮೂರ್ತಿ ಈ ಒಂದು ಡೀಲ್ ಅನ್ನು ಒಪ್ಕೊಂಡು ನಂತರ ನಿಖಿಲ್ ನಾಯಕ್ ಮತ್ತೆ ಕಾರ್ತಿಕ್ ಜೊತೆ ಸೇರಿ ಆ ಒಂದು ಶೆಡ್ ಕಡೆ ಬರುವಂತ ಕೆಲಸವನ್ನ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನು ಮತ್ತೊಬ್ಬ ಆರೋಪಿ ರಾಘವೇಂದ್ರ ಏನಿದ್ದಾನೆ ಈತ ಈ ಒಂದು ಡೀಲ್ ಇಂದ ಹೊರಗಡೆ ಹೋಗೋದಕ್ಕೆ ಅಂದ್ರೆ ಸರೆಂಡರ್ ನಾನಾಗೋದಕ್ಕೆ
ಆಗೋದಿಲ್ಲ ಅಂತೇಳಿ ಅಬ್ಸ್ಕ್ಯಾಂಡ್ ಆಗಿರ್ತಾನೆ. ಆನಂತರ ಆತನನ್ನು ಕೂಡ ಏನು ಆರೋಪಿಗಳು ಒಪ್ಪಿಸಿ ಆತನನ್ನ ಮನವೊಲಿಕೆ ಮಾಡಿ ಪುನಃ ಈ ಒಂದು ಕೇಸ್ನಲ್ಲಿ ತರುವಂತ ಕೆಲಸವನ್ನು ಮಾಡ್ತಾರೆ. ನಂತರ ಈ 4 ಆರೋಪಿಗಳು ಕೂಡ ಈ ಒಂದು ಶವವನ್ನ ಸುಮನಹಳ್ಳಿ ಬಳಿಯ ಒಂದು ರಾಜಕಾಲುವೆಗೆ ಸಾಗಾಟ ಮಾಡುವಂಥದ್ದು ಮತ್ತೆ ಸಾಕ್ಷಿಯನ್ನ ನಾಶ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರಿಂದ ಈಗ ಈ 4 ಆರೋಪಿಗಳ ಮೇಲೆ ಈಗ ಸಾಕ್ಷಿ ನಾಶ ಮತ್ತೆ ಏನು ಶವ ವಿಲೇವಾರಿಗೆ ಸಂಬಂಧಪಟ್ಟಂತೆ ಕೇಸನ್ನು ಮಾಡಿ ಅದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನ ಮಾಡಿರುವುದು. ಅದರಿಂದ ಕೇಶವ ಮೂರ್ತಿ ಈ ಒಂದು ಕೇಸ್ನಲ್ಲಿ ಲಾಕ್ ಆಗಿದ್ದೆ ಒಂದು ರೀತಿ ಕಾಕತಾಳಿ ಅಂತ ಹೇಳ್ಬೋದು. ಕೇಶವ ಮೂರ್ತಿ ಅನ್ನೋ ವ್ಯಕ್ತಿ ಏನ್ ಕೆಲಸ ಮಾಡ್ಕೊಂಡಿದ್ದ? ಈಗ ಹಣದ ಆಸೆಗೆ ಆತ ಈ ತರ ಕೆಲಸವನ್ನ ಅಂದ್ರೆ ಸರೆಂಡರ್ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂದ್ರೆ ಫಿನಾನ್ಷಿಯಲ್ ಕಂಡೀಷನ್ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಈ ತರ ಒಪ್ಕೊಳ್ಳೋದು ಸರೆಂಡರ್ ಆಗೋದಕ್ಕೆ ತಾನು ಮಾಡದಂತ ಕೃತ್ಯಕ್ಕೆ ಸರೆಂಡರ್ ಆಗೋದಕ್ಕೆ ಆತ ಒಪ್ಕೊಂಡಿರೋದ್ರಿಂದ ಕಾನೂನಿನ ಪ್ರಕಾರ ಇದು ಯಾವ ತರ ತಪ್ಪಾಗುತ್ತೆ, ಶಿಕ್ಷೆ ಪ್ರಮಾಣ ಹೇಗಿರುತ್ತೆ, ಬೇಲ್ ಸಿಗುವಂತ ಚಾನ್ಸಸ್ ಈತನಿಗೆ ಎಷ್ಟು ಬೇಗ ಇರುತ್ತೆ? ಶರ್ಮಿತಾ, ಈಗಾಗಲೇ ಕೇಶವ ಮೂರ್ತಿ ಏನು ಈ ಒಂದು ಪ್ರಕರಣದಲ್ಲಿ ಆತ ಏನು ತೀರಾ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ ಆಗಿರ್ತಾನೆ. ಆತನು ಕೂಡ ಬೆಂಗಳೂರಿನ ನಿವಾಸಿಯಾಗಿದ್ದು ಈ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಂದು ದುಡ್ಡು ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಡೀಲ್ ಅನ್ನು ಒಪ್ಕೊಂಡಿರ್ತಾನೆ. ಮತ್ತೆ ಆತನ ಅಣ್ಣನಿಗೆ ಸುಮಾರು ಒಂದು 5 ಲಕ್ಷ ಹಣ ಕೂಡ ಈ ಒಂದು ಸಂದರ್ಭದಲ್ಲಿ ರವಾನೆ ಆಗಿತ್ತು. ಪೊಲೀಸರು ತನಿಖೆ ವೇಳೆ ಆ ಒಂದು ಹಣವನ್ನು ಕೂಡ ಜಪ್ತಿ ಮಾಡಿದರೆ. ಅಂದ್ರೆ 5 ಲಕ್ಷ ಅಡ್ವಾನ್ಸ್ ಹಣವನ್ನ ಕೇಶವ ಮೂರ್ತಿ ಕಡೆಗೆ ಕೊಟ್ಟಿರ್ತಾರೆ. ಆ ಒಂದು ಹಣವನ್ನ ತನ್ನ ಅಣ್ಣ ಜಗದೀಶ್ ಕಡೆಗೆ ಕೇಶವ ಮೂರ್ತಿ ಒಪ್ಪಿಸಿದ್ದ. ಆ ನಂತರ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಆ ಹಣವನ್ನು ಜಪ್ತಿ ಮಾಡಿದಾಗ ಸುಮಾರು 4,30,000 ಹಣವನ್ನು ಕೂಡ ಈಗ ಅವರ ಮನೆಯಲ್ಲಿ ಜಪ್ತಿ ಮಾಡಿ ಅದನ್ನು ವಾಪಸ್ ಕೂಡ ಪಡ್ಕೊಂಡಿದ್ದಾರೆ. ಏನು ಮನೆ ಕಡೆ ಪರಿಸ್ಥಿತಿ ಮತ್ತೆ ಒಂದು ಒಳ್ಳೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ ಇನ್ವಾಲ್ವ್ಮೆಂಟ್ ಆಗಿರ್ತಾನೆ. ಮತ್ತೆ ಈಗಾಗಲೇ ಈತನ ಮೇಲೆ ಏನು IPC ಸೆಕ್ಷನ್ 201 ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡಿರುವುದು. ಮತ್ತೆ ಅದೇ ಒಂದು ಸೆಕ್ಷನ್ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಈತನ ಮೇಲೆ ಒಂದು ಫೈಲ್ ಮಾಡಿದ್ದಾರೆ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಸಾಕ್ಷಿ ನಾಶಕ್ಕೆ ಏನು ಬೇಲ್ ಸಿಗುವಂತ ಪ್ರಕರಣ ಆದ್ರೂ ಕೂಡ ಇದು ಗಂಭೀರ ಸ್ವರೂಪದ ಒಂದು ಕೇಸ್ ಆಗಿದೆ. ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು ಕೂಡ ಮತ್ತೆ ಪ್ರಭಾವಿ ನಟ ಕೂಡ ಭಾಗಿಯಾಗಿರೋದ್ರಿಂದ ಒಬ್ಬರಿಗೆ ಬೇಲ್ ಸಿಕ್ಕಿದ್ರೆ ಮತ್ತೆ ಉಳಿದವರು ಕೂಡ ಇದೊಂದು ರೀತಿ ಅಡ್ವಾಂಟೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಪೊಲೀಸರು ಕೂಡ ಏನು ಎಲ್ಲಾ ಆರೋಪಿಗಳ ಮೇಲೆ ಒಂದು ತೀವ್ರ ಗತಿಯಲ್ಲಿ ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಬಲ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.